ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಜೆಡಿಎಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜುಗೊಂಡಿದ್ದಾವೆ. ಈ ನಡುವೆ ಬಿಜೆಪಿ ಬರುವ ಮೊದಲೇ ವ್ಯಂಗ್ಯವಾಗಿ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಹೌದು, ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಮಾಡುತ್ತಿರುವಂತಹ ಬಹಳ ದೊಡ್ಡ ಹೋರಾಟ. ಈಗಾಗಲೇ ಹಲವು ನಾಯಕರು ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿಗಳನ್ನು ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದರೆ ಬಿಜೆಪಿಯ ಆ ನಿಯೋಗ ಬರುವ ಮೊದಲೇ ಯಾವ ರೀತಿ ಪೋಸ್ಟರ್ಗಳಿದ್ದಾವೆ, ಬಿಜೆಪಿ ಜೆಡಿಎಸ್ ಬೇನಾಮಿ ಆಸ್ತಿ ಇದು, ಹಂಗಾಗಿ ರಕ್ಷಣೆಗೆ ನಿಂತಿದ್ದಾರೆ ಅಂತ ವ್ಯಂಗ್ಯವಾಗಿ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಇವತ್ತು ಬಿಡದಿಗೆ ಬಿಜೆಪಿಯ ನಿಯೋಗ ಭೇಟಿ ಕೊಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟ ಇದು. 4 ಗ್ರಾಮಕ್ಕೆ ಭೇಟಿ ಕೊಟ್ಟು ರೈತರೊಂದಿಗೆ ಆರ್ ಅಶೋಕ್ ಮಾತುಕತೆಯನ್ನು ನಡೆಸ್ತಾರೆ. ರೈತರಿಗೆ ಧ್ವನಿಯಾಗೋದಕ್ಕೆ ಕಮಲ ನಾಯಕರು ಮುಂದಾಗಿದ್ದಾರೆ. ಭೇಟಿಯ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೂ ಮೊದಲೇ ಮಾರ್ಗ ಮಧ್ಯದಲ್ಲಿ ಹಾಕಿರುವಂತಹ ಪೋಸ್ಟರ್ಗಳನ್ನು ಗಮನಿಸಬಹುದು. ನೋಡಿ, ಇದು ಒಂದಲ್ಲ ಎರಡಲ್ಲ 7400 ಎಕರೆ ಭೂಮಿ ಮಾತ್ರ ಅಲ್ಲ, ಫಲವತ್ತಾದ ಬೆಳೆಗಳನ್ನು ಕೊಡುವಂತಹ ಭೂಮಿ ಅದು. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈಗಾಗಲೇ ರೈತರು ತಮ್ಮದೇ ಆದಂತಹ ಹೋರಾಟವನ್ನು ಮಾಡಿದ್ದಾರೆ. ಪ್ರತಿಪಕ್ಷವಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಅನ್ನೋದು ಸದ್ಯದ ಪ್ರಶ್ನೆ. ಬಿಡದಿ ಟೌನ್ಶಿಪ್ ಕಾಂಗ್ರೆಸ್ನ ಒಂದು ಚಿಂತನೆ, ಯೋಚನೆ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಗಳು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ನೋಡಿ ಗಮನಿಸಬಹುದು, ಬಿಜೆಪಿಯ ನಿಯೋಗ ಬಿಡದಿಗೆ ಭೇಟಿ ಕೊಡುವ ಪೂರ್ವದಲ್ಲೇ ಯಾವ ರೀತಿ ವ್ಯಂಗ್ಯವಾಗಿ ಪೋಸ್ಟರ್ಗಳನ್ನು ಹಾಕಲಾಗಿದೆ. 100 ಎಕರೆ ಭೂಮಿ ಮಾತ್ರ ಇದೆ, ಇದನ್ನು ನಮಗೆ ಬಿಟ್ಟು ಕೊಡಿ. ನೋಡಿ, ವ್ಯಂಗ್ಯವಾಗಿ ಹಾಕಿರುವಂತಹ ಪೋಸ್ಟರ್ಗಳಿದು. ಬೇನಾಮಿ ಭೂಮಿಯ ಒಡೆಯರು ಅಂತ ಹೇಳಿ ಅಲ್ಲಿ ಜೆಡಿಎಸ್ ನಾಯಕರ ಫೋಟೋವನ್ನು ಹಾಕಲಾಗಿದೆ. ನೀವು ಗಮನಿಸಬಹುದು ಯಾವ ರೀತಿ ಪೋಸ್ಟರ್ಗಳನ್ನು ಹಾಕಿ ಈ ಒಂದು ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವಂಥ ಕಿಡಿಗೇಡಿಗಳಾದರೂ ಯಾರು? ಹಾಗಾದರೆ ಈ ಪೋಸ್ಟರ್ಗಳನ್ನು ಅಂಟಿಸಿದ್ಯಾರು? ಈ ಪೋಸ್ಟರ್ ಅಂಟಿಸುವ ಮೂಲಕ ನಿಜವಾದ ಅಸಲಿ ರೈತರೇನಿದ್ದಾರೆ ಅವರಿಗೆ ಮಾಡುವಂಥ ಅಪಮಾನವ, ಅಥವಾ ನಿಜಕ್ಕೂ ಕೂಡ ಬೇನಾಮಿ ಆಸ್ತಿಯನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆ ಬಿಡದಿ ಭಾಗದಲ್ಲಿ ಹೊಂದಿದ್ದಾರೆ? ಹೀಗೆ ಹಲವು ಪ್ರಶ್ನೆಗಳು. ಬಟ್ ಇದನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ತೆಗೆದುಕೊಂಡು ಸೂಕ್ತ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಎನಿಹಾವ್ ಇವತ್ತು ಬಿಜೆಪಿಯ ನಿಯೋಗ ಬಿಡದಿಗೆ ಭೇಟಿ ಕೊಡ್ತಾ ಇದೆ, ರೈತರ ಜೊತೆ ಸಮಾಲೋಚನೆಯನ್ನು ನಡೆಸುತ್ತೆ, ಜೊತೆಗೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಳುತ್ತೆ. ಇದು ಒಂದು ಭಾಗ. ಬಟ್ ಇಲ್ಲಿ ಅಸಲಿ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಪ್ರಾಮಾಣಿಕವಾಗಿ ಸತ್ಯ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಫಲವತ್ತಾದ ಭೂಮಿ ಅದು. ಬಹಳಷ್ಟು ಮರಗಳು ಇಲ್ಲಿ ಆಪೋಷಣಗೊಳ್ತವೆ. ಫಲವತ್ತಾದ ಭೂಮಿಯನ್ನು ನೀವು ಟೌನ್ ಮಾಡೋದಕ್ಕೆ ಹೊರಟ್ರೆ, ನಗರವನ್ನು ಮಾಡೋದಕ್ಕೆ ಹೊರಟ್ರೆ ಬಹಳಷ್ಟು ನಷ್ಟವನ್ನು ಬೆಂಗಳೂರೇ ಎದುರಿಸಬೇಕಾಗತ್ತೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬೆಂಗಳೂರು ಇವತ್ತು ಕಟ್ಟಡಗಳ ನಗರ ಆಗಿಬಿಟ್ಟಿದೆ. ಇಲ್ಲಿಗೊಂದು ಸೂಕ್ತ ರೀತಿಯ ಪ್ರಕೃತಿಯ ವಾತಾವರಣ ಲಭ್ಯ ಆಗಬೇಕು ಅನ್ನೋದಾದರೆ ಈ ಬಾರ್ಡ್ರ್ ನಗರಗಳೇನಿದ್ದಾವೆ, ಹಳ್ಳಿಗಳೇನಿದ್ದಾವೆ, ಅಲ್ಲಿ ಫಲವತ್ತಾದಂತಹ ಭೂಮಿ ಇರಬೇಕಾಗತ್ತೆ. ನೀವು ಅದನ್ನೂ ಕೂಡ ಈ ರೀತಿ ಟೌನ್ಶಿಪ್ಗಳನ್ನು ಮಾಡೋದಕ್ಕೆ ಹೊರಟ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಹಲವರು ಎತ್ತಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರೊಬ್ಬರು RTIಗೆ ಅರ್ಜಿಯನ್ನು ಹಾಕಿರ್ತಾರೆ. ಆ ಅರ್ಜಿಯ ಮೂಲಕ ಸಿಕ್ಕಂಥ ಮಾಹಿತಿಯನ್ನು ನಾನು ಉಲ್ಲೇಖ ಮಾಡ್ತೀನಿ. 83,536 ಅಡಿಕೆ ಮರಗಳು ಬಿಡದಿ ಟೌನ್ಶಿಪ್ಗೆ ಬಲಿಯಾಗ್ತವೆ. 87,903 ತೆಂಗಿನ ಮರಗಳು ಒಂದು ಪಕ್ಷ ಬಿಡದಿ ಟೌನ್ಶಿಪ್ ಆಯಿತು ಅಂದರೆ ಆಪೋಷಣ ಆಗ್ತವೆ. 12,550 ಮಾವಿನ ಮರಗಳು, 3,06,506 ಬಾಳೆ ಗಿಡಗಳು ಈ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಬರ್ತವೆ. ಇದರ ಜೊತೆಗೆ 2,344 ಚಿಕ್ಕು, 2,500 ಗುಲಾಬಿ ಗಿಡಗಳು, ಸೀತಾಫಲ, ರೇಷ್ಮೆ ತೋಟ ಇದೆಲ್ಲವೂ ಕೂಡ ಬಲಿಯಾಗಲಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಪ್ರತಿಪಕ್ಷವಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅನ್ನೋದು ಸದ್ಯದ ಪ್ರಶ್ನೆಯಾಗಿದ್ದರೆ, ಒಂದು ನಿಯೋಗ ಕೂಡ ಭೇಟಿ ಹೋಗ್ತಾ ಇದೆ. ಅಷ್ಟರಲ್ಲೇ ಬೇನಾಮಿ ಆಸ್ತಿ ಅನ್ನುವಂಥ ಪೋಸ್ಟ್ಗಳು ರಾರಾಜಿಸ್ತಿದ್ದಾವೆ. ಅಸಲಿಗೆ ಈ ಬಿಡದಿ ಟೌನ್ಶಿಪ್ಗೆ ರೈತರ ಅಭಿಪ್ರಾಯ ಏನಿದೆ? ನಿಜಕ್ಕೂ ಕೂಡ ಬಿಜೆಪಿ ಅಥವಾ JDS ಯಾವುದಾದ್ರೂ ನಾಯಕರದ್ದು ಬೇನಾಮಿ ಆಸ್ತಿ ಆ ಭಾಗದಲ್ಲಿ ಇದೆಯಾ? ದಿವೇಶ್ರೀ, ಈ ವಿಚಾರವನ್ನ ಹೇಳೋದು ಬಹಳ ಕಷ್ಟ, ಬೇನಾಮಿ ಇದೆಯಾ ಇಲ್ವಾ ಅಂತೇಳಿ. ಯಾಕಂದ್ರೆ ಅದು ಬೇನಾಮಿನೇ ಆಗಿರತ್ತೆ. ಸ್ವತಃ ಅವ್ರದ್ದು ಇದ್ರೂ ಸಹಿತ ಬೇನಾಮಿ ಅಂತ ಆದ್ರೆ ಅದನ್ನ ಹೇಳೋದು ಕಷ್ಟ. ಯಾರ್ಯಾರು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದು ಮೊದಲಿಂದಲೂ ಒಂದು ಆರೋಪ ಇದೆ, ಒಂದು ಮಾತಿದೆ.
ರಾಜಕಾರಣಿಗಳದ್ದು ದುಡ್ಡು ಮಾಡಿದಂತ ರಾಜಕಾರಣಿಗಳಿಗೆ ಬೇನಾಮಿ ಆಸ್ತಿ ಇರತ್ತೆ ಅಂತ ಹೇಳಿ. ಅದೊಂದ್ ಕಡೆ ಆದ್ರೆ ಬಿಜೆಪಿ ತಡವಾಗಿ ಆದ್ರೂ ಎಚ್ಚೆತ್ಕೊಂಡಿದ್ಯಲ್ಲ ಅನ್ನೋದು ಒಂದು ರೈತರಿಗಿರುವಂತ ಸಮಾಧಾನದ ವಿಚಾರ ಈಗ. ಯಾಕಂದ್ರೆ ಇಷ್ಟು ದಿನ ಆಯ್ತು ಹೋರಾಟ ಆರಂಭ ಆಗಿ. ಆರಂಭದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೋಗಿ ಜೊತೆ ಕೂತ್ಕೊಂಡು ಮಾತಾಡಿ ಬಂದ್ರು ಬಿಟ್ರೆ, ಆ ನಂತರದಲ್ಲಿ ಬಿಜೆಪಿ ಕೇವಲ ಸಾಮಾಜಿಕ ಜಾಲತಾಣ ಟ್ವಿಟರ್, ಫೇಸ್ಬುಕ್ ಮತ್ತು ಮೀಡಿಯಾ ಮುಂದೆ ಬೈಟ್ ಇಷ್ಟು ಬಿಟ್ಟರೆ ಬೇರೆ ಯಾವುದನ್ನು ಮಾಡ್ತಿರ್ಲಿಲ್ಲ. ಈಗ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ನಿಯೋಗ ತಗೊಂಡೋಗಿ ಅವ್ರ ಜೊತೆ ಮಾತುಕತೆ ಮಾಡುವಂಥದ್ದು ಮಾಡ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಒಂದು ಮರ್ಮಾಘಾತ ಅನ್ನೋ ರೀತಿಯಲ್ಲಿ ಪೋಸ್ಟರ್ ವಾರನ ಶುರು ಮಾಡಿದೆ. ಯಾಕಂದ್ರೆ ರಾಜಕಾರಣಿಗಳಿಗೆ ಹೊಗಳಿಕೆ ಹೇಗಿರುತ್ತೋ ತೆಗಳಿಕೆನೂ ಹಾಗೆ ಸ್ವೀಕರಿಸಬೇಕಾಗತ್ತೆ. ವಿಜಯೇಂದ್ರ ಅವರಿಗೆ, ಅಶೋಕ್ ಅವರಿಗೆ, ಛಲವಾದಿ ನಾರಾಯಣಸ್ವಾಮಿ ಅವರಿಗೆ, ಜೊತೆಗೆ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇಷ್ಟು ಜನರಿಗೂ ಸಹಿತ ಪೋಸ್ಟರ್ ವಾರ್ ಬಿಸಿ ತಟ್ಟಿದೆ. ಅಲ್ಲಿ ಪೋಸ್ಟರ್ ನಲ್ಲಿ ನೇರವಾಗಿ ಹಾಕಿದ್ದಾರೆ, ಒಂದೊಂದು ಕಡೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರವನ್ನ ಹಾಕಿದ್ದಾರೆ. ಭೂ ಕಳ್ಳರು ಅಂತ ಹೇಳಿ, RTGS ಕಳ್ಳರು ಅಂತ, ಬಿರಿಯಾನಿ ಅಡ್ಡ ಅಂತ ಹೇಳಿ. ಅವರು ಅದಕ್ಕೆ ಏನೋ ಸ್ಪಷ್ಟನೆಯನ್ನ ಕೊಡಬಹುದು. ಆದ್ರೆ ಒಂದ್ ಸಲ ಈ ರೀತಿಯ ಒಂದು ಟೀಕೆಗಳು ಬಂದಾಗ ಅದನ್ನ ತಕ್ಷಣಕ್ಕೆ ಎದುರಿಸೋದು ಕಷ್ಟ ಆಗತ್ತೆ. ಜನರಿಗೆ ಅದನ್ನ ಕನ್ವೆ ಮಾಡೋದು ಕೂಡ ಸಮಯ ಬೇಕಾಗತ್ತೆ. ಮತ್ತೆ ತಕ್ಷಣ ಕನ್ವೆ ಮಾಡಿದ್ರೆ ಅವರಿಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ನೆಲೆಯಲ್ಲಿ ಕನ್ವೆ ಮಾಡುವಂತ ಕೆಲಸವನ್ನ ವಿಜೇಂದ್ರ ಅವರು ಮಾಡಿದ್ದಾರೆ. ಆ ರೀತಿ ಇದ್ರೆ ಆಕ್ಷನ್ ತಗೊಳ್ಳಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಪೋಸ್ಟರ್ ಹಾಕಿ ಯಾಕೆ ಸುಮ್ಮನೆ ಇದ್ ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ, ನೀವು ತಕ್ಷಣ ಆತರ ಇದ್ರೆ ಕ್ರಮ ತೆಗೆದುಕೊಳ್ಳಿ, ಆತರ ಯಾರದೇ ಬೇನಾಮಿ ಆಸ್ತಿನೋ ಇನ್ನೊಂದು ಅಕ್ರಮ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಅವ್ರು ಹೇಳಿದ್ದಾರೆ. ಇದು ಪೋಸ್ಟರ್ ವಾರ್ ಮುಂದಿದೆ. ಇದು ಏನಾಗುತ್ತೆ ಅಂದ್ರೆ ದಿವೇಶ್ರೀ, ಯಾವುದೋ ಒಂದು ಮೂಲ ವಿಚಾರಕ್ಕೆ ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯ ಬೇರೆ ವಿಚಾರಗಳು ಬಂತು ಅಂದ್ರೆ ವಿಷಯಾಂತರ ಆಗ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಅದೇ ಆಗ್ತಾ ಇದ್ದಂತೆ ಭಾಸವಾಗ್ತಾ ಇದೆ. ರೈತರಿಗೆ ಅಲ್ಲಿ ಬೇಕಾಗಿರೋದು ನಿಜವಾಗ್ಲೂ ರೈತರು ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದಾರಲ್ಲ, ಅವರಿಗೆ ಭೂಮಿಯನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಚಿಂತೆ ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಆಗಿ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಇವತ್ತೊಂದು ವಿಚಾರವನ್ನ ಬಹಳ ಖಾರವಾಗಿ ಹೇಳಿದ್ದಾರೆ. CM ಆದ್ಮೇಲಾದ್ರೂ ಬದಲಾಗ್ತಾರೇನೋ ಅನ್ಕೊಂಡಿದ್ದೆ, ಬ್ಲೂ ಫಿಲ್ ಮಾಡೋದು ಅಥವಾ ಪೋಸ್ಟರ್ ಅಂಟಿಸೋದು ಈ ರೀತಿಯ. ಆ CM ಕುರ್ಚೆಗಾದ್ರೂ ಮರ್ಯಾದೆ ಕೊಟ್ಟು ಇದನ್ನೆಲ್ಲ ಬಿಡಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಇದು ಇನ್ನೊಂದು ಚರ್ಚೆಗೆ ಮತ್ತೆ ವೇದಿಕೆ ಆಗ್ತಾ ಹೋಗುತ್ತೆ. ಮೂಲ ವಿಚಾರ ಹೊರತುಪಡಿಸಿ ಬೇರೆ ವಿಚಾರ ಶುರುವಾಗಿದೆ. ಬಟ್ ಬಿಜೆಪಿ JDS ಅಂತೂ ಈಗ ಹೋರಾಟವನ್ನ ಮುಂದುವರಿಸ್ತಾ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.